ನಾನು ನಮ್ಮೂರಿಗೆ ಬಂದಿದ್ದೆ. ಇಲ್ಲಿ ಅಚಾನಕ್ ಆಗಿ ನಂಗೆ ಒಬ್ರು ಕ್ಲೈಂಟ್ ಸಿಕ್ಕಿದ್ರು. ಅವರು 1 ವರ್ಷದ ಹಿಂದೆ ನನ್ನ ಹತ್ರ ಕೌನ್ಸಿಲಿಂಗ್ ತೊಗೊಂಡಿದ್ರು. ನಾವು ತುಂಬ ಡಿಸ್ಕಷನ್ ಮಾಡಿದ್ವಿ. ಅವ್ರ ಪ್ರಾಬ್ಲಮ್ಸ್ಗಳು ಹೇಳ್ಕೊಂಡಿದ್ರು, ನಾನು ಸೊಲ್ಯೂಷನ್ಸ್ ಕೊಟ್ಟಿದ್ದೆ. ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಅಟ್ಲೀಸ್ಟ್ ₹1,000 ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಿ, ಈ ಥರದ್ದೆಲ್ಲ ಒಂದಷ್ಟು ಸೊಲ್ಯೂಷನ್ಸ್ ಕೊಟ್ಟಿದ್ದೆ. 1 ವರ್ಷ ಆದಮೇಲೆ ಅವ್ರು ಅಚಾನಕ್ಕಾಗಿ ಸಿಕ್ಕಿದ್ಮೇಲೆ ನಾನು ಕೇಳಿದೆ, ಹೇಗೆ ನಡೀತಾ ಇದೆ ಜೀವನ, ಏನಾದರೂ ಶುರು ಮಾಡಿದ್ರಾ, ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರಾ ಅಂತ. ಅವ್ರ ಆನ್ಸರ್ ಏನಿತ್ತಂದರೆ, ಎಲ್ಲಿ ಸರ್, ಯಾವುದೂ ಇನ್ಕಮ್ ಸೋರ್ಸ್ ಇಲ್ಲ, ಯಾವುದು ಮಾಡಿಲ್ಲ. 365 ದಿನ ಕಳೆದೋಯ್ತು, ಅದಕ್ಕಿಂತ ಜಾಸ್ತಿ ದಿನ ಕಳೆದೋಗಿರ್ಬೋದು. ಆದರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ₹33 ಅಥವಾ ₹34 ಸೇವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ವಿಚಿತ್ರ ಅನ್ಸಲ್ವಾ? ಅಂದರೆ ತಿಂಗ್ಳಿಗೆ ₹1,000 ಹೂಡಿಕೆ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಅಂದರೆ ನಾವು ಎಲ್ಲಿದ್ದೀವಿ ಅನ್ನೋ ಥರ, ಅಥವಾ ನಮ್ಮ ಮನಸ್ಥಿತಿ ಎಲ್ಲಿದೆ ಅಂತ. ಜೀವನ ನಡೀತಾ ಇದೆ, ಮಕ್ಕಳನ್ನ ಓದಿಸ್ತಾ ಇದ್ದೀವಿ, ಮನೆ ನಡೆಸ್ತಾ ಇದ್ದೀವಿ, ಬಾಡಿಗೆ ಕಟ್ತಾ ಇದ್ದೀವಿ, ಎಲ್ಲ ಆಗ್ತಿದೆ. ಕೇವಲ ₹1,000 ಎತ್ತಿಡೋಕ್ಕಾಗ್ತಿಲ್ಲ ಅಂದರೆ ನನಗೆ ವಿಚಿತ್ರ ಅನಿಸುತ್ತೆ. ಹೀಗಾದರೆ ವೆಲ್ತ್ ಹೇಗೆ ಕ್ರಿಯೇಟ್ ಆಗುತ್ತೆ? ಒಬ್ಬ ವ್ಯಕ್ತಿ ರಿಟೈರ್ಮೆಂಟ್ ಹೇಗೆ ಆಗಕ್ಕೆ ಸಾಧ್ಯ? ಕೊನೆವರೆಗೂ ಕಷ್ಟಪಡಲೇಬೇಕಾಗುತ್ತೆ. ಯೋಚನೆ